ಮಲಗುವ ಕೋಣೆಯಲ್ಲಿ ನೀವು ಯಾವುದೇ ದೇವರ ಫೋಟೋಗಳನ್ನು ಇಟ್ಕೊಳ್ಬಾರ್ದು ಅಂತ. ವಿಗ್ರಹಗಳು, ಕೆಲವರು ಕೃಷ್ಣನ ವಿಗ್ರಹಗಳನ್ನು ಇಟ್ಕೊಂಡ್ಬಿಟ್ಟಿರ್ತಾರೆ. ಅಥವಾ ಕೆಲವರು ಹೇಳ್ಬೋದು, ಗುರುಗಳೇ ಈಗ ರಾಧಾಕೃಷ್ಣ ಇಟ್ಕೊಳ್ಬೋದು ಅನ್ನೋ. ರಾಧಾಕೃಷ್ಣ ಆಗ್ಬೋದು, ಅವರು ಕೂಡ ದೇವರನ್ನೇ. ಹಾಗಾಗಿ ಯಾವುದೇ ದೇವರ ವಿಗ್ರಹ, ಕೆಲವರು ಈ ರಾಘವೇಂದ್ರ ಸ್ವಾಮಿ ಫೋಟೋಗಳು ಇಟ್ಕೊಳ್ಳುವಂಥದ್ದು, ಆಂಜನೇಯನ ಇಟ್ಕೊಳ್ಳುವಂಥದ್ದು. ಗುರುಗಳೇ ನಿಮಗೆ ಆಂಜನೇಯ ಸ್ವಾಮಿ ನಮ್ಮ ದೇವ್ರ ಮನೇಲಿ ಇತ್ತು, ನಮ್ಮ ಮಲಗುವ ಮನೇಲಿ ಕೋಣೆಯಲ್ಲಿ ಇತ್ತು ಅಂತ ನಮಗೆ ಸ್ವಲ್ಪ ಧೈರ್ಯ ಬರುತ್ತೆ. ಕೆಲವೊಬ್ರು ಕೆಟ್ಟ ಕನಸು ಬೀಳ್ತಾ ಇತ್ತು ಗುರುಗಳೇ, ಅದಕ್ಕೋಸ್ಕರ ಇಟ್ಕೊಂಡಿದ್ದೀವಿ. ಇದೆಲ್ಲ ತಪ್ಪಾಗುತ್ತೆ. ಯಾಕಂದರೆ ನಾವು ದೇವ್ರಿಗಂತಲೇ ದೇವ್ರ ಮನೆ ಮಾಡ್ಕೊಂಡಿರ್ತೀವಿ, ಅದಕ್ಕೋಸ್ಕರನೇ ಅದಕ್ಕೆ ಅಂತಲೇ ಒಂದು ಸ್ಥಾನಮಾನ ಅಂತ ಇರುವಂಥದ್ದು ಇರುತ್ತೆ. ಹಾಗಾಗಿ ಯಾರೆಲ್ಲ ಈ ಮಲಗುವ ಕೋಣೆಯಲ್ಲಿ ದೇವರ ಫೋಟೋಗಳನ್ನ ಇಟ್ಕೊಂಡಿರ್ತೀರಾ, ಆ ಮನೆಯಲ್ಲಿ ಏನೆಲ್ಲ ತೊಂದರೆಗಳು ಬರುತ್ತೆ ಅದನ್ನು ಫಸ್ಟ್ ತಿಳ್ಕೊಳ್ಬೇಕಾಗುತ್ತೆ. ಯಾರು ಮಲಗುವ ಕೋಣೆಯಲ್ಲಿ ನೀವು ದೇವರ ಚಿತ್ರಪಟಗಳನ್ನ ಇಟ್ಕೊಂಡಿರ್ತೀರಾ, ಮೊದಲದೇನಾಗುತ್ತೆ, ಗಂಡ ಹೆಂಡತಿಯಲ್ಲಿ ವಿರಸಗಳು ಉಂಟಾಗುವಂಥದ್ದು, ಕಲಹಗಳು ಉಂಟಾಗುವಂಥದ್ದು, ಅಥವಾ ಸಂತಾನಕ್ಕೆ ತೊಂದರೆಗಳಾಗುವಂಥದ್ದು. ನೋಡಿ, ಮಕ್ಕಳಾಗೋದಿಲ್ಲ ತುಂಬ ಬೇಗ, ಅಥವಾ ಮಕ್ಕಳಾದರೂ ಕೂಡ ಏನೋ ತೊಂದರೆಗಳು, ಪದೇ ಪದೇ ಹುಷಾರು ತಪ್ಪುವಂಥದ್ದು, ಆ ಮಕ್ಕಳಿಗೆ ಒಂದು ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು, ಇದು ಸರ್ವೇ ಸಾಮಾನ್ಯವಾಗಿ ಇದು ಇದ್ದೇ ಇರುತ್ತೆ ಆ ಮನೆಯಲ್ಲಿ. ಹಾಗಾಗಿ ಯಾರು ಮಲಗುವ ಕೋಣೆಯಲ್ಲಿ ದೇವರ ಫೋಟೋಗಳನ್ನ ಹಾಕ್ಕೊಂಡಿರ್ತೀರಾ, ಅದು ದೇವರಿಗೆ ಮಾಡುವಂತಹ ಅಪಚಾರಗಳು ಅಂತ ಹೇಳುತ್ತೆ, ವಾಸ್ತುಶಾಸ್ತ್ರದಲ್ಲಾಗ್ಬೋದು ಅಥವಾ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೋಡಿದಾಗಲೂ ಕೂಡ. ಹಾಗಾಗಿ ದೇವರ